ಶ್ರೀಮಾನ್ ದಿನೇಶ್ ಗುಂಡೂರಾವ್ರವರ ಭಾಷಣದಿಂದ ಪ್ರೇರಣೆಯಾಗಿ ನಾನು ಒಂದೆರಡು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸನ್ಮಾನ್ಯ ಮುಖ್ಯ ಅತಿಥಿಗಳು ಈ ಸಮಾವೇಶಕ್ಕೆ ಅತ್ಯಂತ ಹೆಚ್ಚಿನ ಸಹಕಾರ ಮಾಡಿರೋದ್ರಿಂದ ಈ ಸಮಾವೇಶ ಆಗ್ತಾ ಇದೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಲಿ. ಎರಡನೇ ವಿಷಯ, ಅವ್ರು ನೀವು ಕೇಳಿ ಅಂದ್ರು, ನಾನು ಯಾವ ಸರ್ಕಾರಕ್ಕೂ ಯಾವ ಬೇಡಿಕೆಯನ್ನು ಇಡಬಾರದು ಅಂತ ತೀರ್ಮಾನ ಮಾಡಿದ್ದೆ. ಅವ್ರು ಕೇಳಿ ಅನ್ನೋದ್ರಿಂದ ಒಂದು ವಿಷಯವನ್ನು ಹೇಳ್ತೀನಿ. ನಮಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಒಂದು ದೊಡ್ಡ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ 200 ನಿವೇಶನ ಇದೆ. ನಿನ್ನೆ ಶ್ರೀ ಶ್ರೀ ವಿಧುಶೇಖರ ಭಾರತಿ ಪರಮಹಂಸ ಗುರುಗಳ ಸನ್ನಿಧಾನಗಳವರ ಅಮೃತ ಹಸ್ತದಿಂದ ಸುವರ್ಣ ಭವನ ಅಂತ ಉದ್ಘಾಟನೆ ಆಗಿದೆ. ಆ ಒಂದು ಭವನ ಆದರೆ ಅದರಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ನಾವು ಬಡ ಬ್ರಾಹ್ಮಣರಿಗೆ ಸಹಾಯ ಮಾಡಬಹುದು. ಇದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಮಾತಾಡಿದ್ದೆ. ಅವ್ರು ಎಲ್ಲವೂ ಸಹಾಯ ಮಾಡ್ತೀನಿ ಅಂತನೂ ಆಗಲೇ ನನಗೆ ಹೇಳಿದ್ದಾರೆ. ಇನ್ನೊಂದ್ಸರಿ ನೆನಪನ್ನ ಕೊಡ್ತಾ ಇದ್ದೀನಿ ಆ ವಿಷಯದಲ್ಲಿ. ಎರಡನೇದು, ಈ ಜಾತಿ ಗಣತಿಯಲ್ಲಿ ನಮಗೆ ಏನು ನಮ್ದೇನು ವಿರೋಧ ಅಂತ ಅಲ್ಲ, ಅದರಿಂದ ಏನು ನಮ್ಗೇನು ಉಪಯೋಗ ಆಗೋಲ್ಲ, ಅದರಿಂದ ತೊಂದರೆ ಏನೂ ಇಲ್ಲ. ಆದರೆ ಪ್ರಶ್ನೆ ಏನು ಅಂದ್ರೆ 14 ಲಕ್ಷ ಬ್ರಾಹ್ಮಣರು ಅಂತ ಮಾತ್ರ ತೋರಿಸಿದ್ದಾರೆ. ನಾವು ಅನೇಕ ಕಡೆ ಇಡೀ ಕರ್ನಾಟಕದಲ್ಲಿ ಅನೇಕ ಭಾಗದಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ. ಅನೇಕ ಕಡೆ ಕೇಳಿದ್ದೀನಿ, ನಿಮ್ಮ ಮನೆಗೆ ಬಂದಿದ್ರಾ, ನೀವು ಕೊಟ್ಟಿದ್ದೀರಾ ಅಂಕಿ ಅಂಶ. ತುಂಬಾ ಕಡೆಗೆ ನಮ್ಮ ಮನೆಗೆ ಬಂದೇ ಇಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ. ಅದರಿಂದ ನಿಮ್ಮ ಗಮನಕ್ಕಷ್ಟೇ, ಅದರಿಂದ ಏನಾಗಬೇಕು ಅನ್ನೋದನ್ನ ಯೋಚನೆ ಮಾಡಿ. 14 ಲಕ್ಷ ಬ್ರಾಹ್ಮಣರು ಅಂದ್ರೆ ನಮ್ಮ ಲೆಕ್ಕದ ಪ್ರಕಾರ 40 ಲಕ್ಷ ಇರಬೇಕು. ಆಮೇಲೆ ಅಲ್ಲೂ ಕೆಲವರು ಹವ್ಯಕ ಬ್ರಾಹ್ಮಣರು, ಕೆಲವರು ಬಡಗನಾಡು ಬ್ರಾಹ್ಮಣರು ಅಂತ ಹೇಳಿ ಬ್ರಾಹ್ಮಣರು ಅಂತಾನೆ ಇಲ್ಲ. ಹಾಗಾಗಿ ಕ್ರಿಶ್ಚಿಯನ್ ಬ್ರಾಹ್ಮಣರು, ಮುಸ್ಲಿಂ ಬ್ರಾಹ್ಮಣರು, ಅದರ ಅರ್ಥ ಏನು ನನಗೂ ಅರ್ಥವಾಗಿಲ್ಲ. ಇದ್ರ ಬಗ್ಗೆ ನಿಮ್ಮ ಮಾಹಿತಿಗಷ್ಟೇ ಇದ್ರ ಬಗ್ಗೆ ಏನು ಮಾಡಬಹುದು ಅಂದ್ರೆ, ಇಡೀ ಕರ್ನಾಟಕದಲ್ಲಿ 14 ಲಕ್ಷ ಅಷ್ಟೇ ಬ್ರಾಹ್ಮಣರು ಇದ್ದಾರಾ ಅನ್ನೋದು ಒಂದು ಪ್ರಶ್ನೆ. ಬೈರತಿ ಸುರೇಶ್ ಅವರು ಇದ್ದಾರೆ. ಹಾಗೆ ಅದನ್ನ ಗಮನಕ್ಕಿಟ್ಕೊಳ್ಳಿ. ನಾವೇನು ಸರ್ಕಾರದಿಂದ ಯಾವ ಸೌಲಭ್ಯನೂ ಕೇಳಲ್ಲ. ನಮಗೆ ನಾವು ಎಷ್ಟು ಜನ ಇದ್ದೀವಿ ಅನ್ನೋದಾದ್ರು ಮಾಹಿತಿ ಬರಲಿ. ಇದರಲ್ಲೇನು ನಮ್ಮ ಈ ದೃಷ್ಟಿಯಲ್ಲಿ ಒಂದು ಆಲೋಚನೆ ಮಾಡಿ.